ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ತೆ. ಆಕಾರಾಧನಾ ಸಂಸ್ಥೆ ನಮ್ಮದು ಹರಿಹರದಲ್ಲಿದೆ. ಇಲ್ಲಿ ನಾವು ವಿವಿಧವಾಗಿ ಬೇರೆ ಬೇರೆ ವಸ್ತುಗಳನ್ನ ಬಳಸಿ ಸಾಕಷ್ಟು ಕ್ರಿಯಾಶೀಲತಾ ಮೂರ್ತಿಗಳನ್ನ ಮಾಡ್ತಾ ಇರ್ತೀವಿ. ಸೊ ಇದೇ ರೀತಿ ಇಸ್ರೋದನ್ನು ನಾವು ಗಾಂಧಿ ಮೈದಾನದಲ್ಲಿ ಗಣಪತಿ ಹಬ್ಬಕ್ಕೆ ಮಾಡಿದ್ವಿ. ಸೊ ನಮ್ಮ ಮಕ್ಕಳೆಲ್ಲ ತುಂಬ ಸಹಕಾರ ಮಾಡಿ ಅಲ್ಲೆಲ್ಲ ಎಕ್ಸ್ಪ್ಲನೇಷನ್ ಕೊಡೋದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇವತ್ತು ನಾವು ರಾಮನ ಒಂದು ಶಿಲೆಯ ಮಂದಿರವನ್ನು ನಾವು ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಹರಿಹರದಲ್ಲಿ ನಮ್ಮ ಸಂಸ್ಥೆ ಮುಂಭಾಗದಲ್ಲಿ ನಾವು ಒಂದು ನಾಣ್ಯಗಳಿಂದ ಒಂದು 35,000 ಹಣವನ್ನು ಬಳಸ್ಕೊಂಡು ಒಂದು ನಾಣ್ಯದ ಮಂದಿರವನ್ನು ಮಾಡಿದ್ದೀವಿ. ಸೊ ಇದನ್ನು ನಾವು ಮೋದಿಜಿಯವರಿಗೆ ಕೊಡುವಂಥ ಪ್ರಯತ್ನದಲ್ಲಿ ಈಗಿದ್ದೀವಿ. ಸೊ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ, ಸೊ ಪ್ರತಿ ಸಾರಿ ಹೊಸ ವಿವಿಧತೆ ಏನು ಕೆಲಸಗಳನ್ನ ಮಾಡುವಾಗ ನಮ್ಮ ಮಕ್ಕಳು ನನಗೆ ತುಂಬ ಸಹಕಾರ ಮಾಡ್ತಾರೆ. ಸೊ ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಯನ್ನು ಇಲ್ಲಿಂದನೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರೀತಿಯ ವಿಭಿನ್ನವಾದ ಕೆಲಸಗಳನ್ನ ನಮ್ಮೂರಲ್ಲಿ ನಡೆಸಿ ನಾವು ಹೊರಗಡೆ ಕರ್ಕೊಂಡು ಹೋಗೋಂಥ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಸೊ ಹಾಗೆ ಇದರ ಹಿಂದೆ ಚಿತ್ರಸಂತೆ ಅನ್ನೋ ಒಂದು ವಿಷಯ ಇಟ್ಕೊಂಡು ನಾವು ಮಕ್ಕಳನ್ನ ಕರ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಚಿತ್ರಸಂತೆಯ ವಿಶೇಷಗಳನ್ನ ತೋರಿಸಿ, ಅದೇ ರೀತಿ ಮ್ಯೂಸಿಕ್ ಬಜಾರ್ ಅನ್ನೋ ಒಂದು ನಾಗೇಂದ್ರ ಪ್ರಸಾದ್ ಅವರ ಒಂದು ಸ್ಟುಡಿಯೋ ಕರ್ಕೊಂಡೋಗಿ ಅಲ್ಲೂ ಕೂಡ ಇವ್ರ ಮಕ್ಕಳನ್ನು ಪ್ರಚೋದನೆ ಮಾಡಿದ್ದೀವಿ. ಸೊ ಹೊಸ ಒಂದು ವಿಭಿನ್ನವಾದ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಜೈ ಶ್ರೀರಾಮ್. ಇಡೀ ಪ್ರಪಂಚನೇ ಭಾರತದ ಕಡೆ ನೋಡುವಂಥ ಮಹತ್ವರಾದ ದಿನ ಇವತ್ತು ಮತ್ತು ನಾಳೆ. ಈ ಈ ಸುಖ ಸಂತೋಷದ ಸಂದರ್ಭದಲ್ಲಿ ನಮ್ಮ ಹರಿಹರದಲ್ಲೂ ಕೂಡ ಇದನ್ನು ಅನುಭವಿಸೋದಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಜಾನ್ ಕೀಟ್ಸ್ ಹೇಳುವ ರೀತಿ ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಎ ಜಾಯ್ ಫಾರ್ ಎವರ್ ಅಂತ. ಇಲ್ಲಿ ಬಂದು ನಾನು ನೋಡಿದಾಗ ಭಾಳ ಸಂತೋಷ ಆಯಿತು. ಅಯೋಧ್ಯಕ್ಕೆ ಹೋಗಿ ಅನುಭವಿಸ್ಬೋದಾದಂತಹ ಒಂದು ಸುಖ ಅಥವಾ ಸಂತೋಷ, ಒಂದು ತೃಪ್ತಿಯನ್ನು ರಾಮು ಅವ್ರು ಮಾಡಿರುವಂಥ ಈ ಕಲಾಕೃತಿಯಿಂದ ಲಭಿಸಿದೆ ಅಂತ ಹೇಳ್ತೀನಿ. ಹರಿಹರ ಜನತೆ ಎಲ್ಲರಲ್ಲೂ ವಿನಂತಿಸ್ಕೊತೇನೆ, ದಯವಿಟ್ಟು ಇದನ್ನು ವೀಕ್ಷಣೆ ಮಾಡಿ ಕಣ್ ತುಂಬಿಸ್ಕೊಳ್ಳಿ. ಜಾನ್ ಕೀಟ್ಸ್ ಹೇಳಿರೋ ರೀತಿ ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ನಮ್ಮ ಆಕಾರಾಧಾರ್ ಸಂಸ್ಥೆಯ ವತಿಯಿಂದ ಅಲ್ಲಿ ಅಯೋಧ್ಯೆಯಲ್ಲಿ ರಾಮನ ಒಂದು ಶಿಲಾ ಮಂದಿರವನ್ನು ಸೃಷ್ಟಿ ಮಾಡಿದರು. ಇಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಾಣ್ಯದ ಒಂದು ರಾಮ ಮಂದಿರವನ್ನು ಸೃಷ್ಟಿ ಮಾಡಿದ್ದೀವಿ. ಈ ಒಂದು ಮಂದಿರಕ್ಕೆ ಈ ಮಕ್ಕಳೆಲ್ಲ ಕಾರಣ ತುಂಬ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ನಮ್ಮ ಸಂಸ್ಥೆಯಿಂದ ಕೃತಜ್ಞತೆಯನ್ನು ಹೇಳ್ತೀವಿ. ಈ ಒಂದು ಅಯೋಧ್ಯ ಈ ಐದು ಶತಮಾನಗಳ ಒಂದು ಕನಸು ಅಯೋಧ್ಯ ಒಂದು ನಿರ್ಮಾಣ ಆಗಬೇಕು ಅನ್ನೋದು ಅದು ನಾಳೆ ಒಂದು ವಿಜೃಂಭಣೆಯಿಂದ ಉದ್ಘಾಟನೆಗೊಳ್ತಿದೆ. ಅದಕ್ಕೆ ಎಲ್ಲ ಜನತೆಯು ಖುಷಿಯಿಂದ ಅದನ್ನು ಸಂಭ್ರಮ ಆಚರಣೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಪ್ರಕಾಶ್ ಅಂತ, ಮಾಜಿ ಸೈನಿಕ. ಇದು ಆಕಾರಾಧಾರ್ ಸಂಸ್ಥೆಯಿಂದ ಮಾಡಿರುವ ಕಾಣಿಕೆಯಿಂದ ಅಯೋಧ್ಯ ಮಂದಿರ್ 35,000 ಕಾಯಿನಿಂದ ಕೂಡಿರುವ ಇವು ಮಕ್ಕಳಿಂದ ಮಾಡಲ್ಪಟ್ಟುವ ಅಯೋಧ್ಯ ಮಂದಿರ್. ನಮ್ಮ ಅಯೋಧ್ಯದಲ್ಲಿರುವ ಅದು ದೊಡ್ಡ ಮಂದಿರು, ನಮ್ಮ ಹರಿಹರದ ಇದು ಕಾಣಿಕೆ ನಾಣ್ಯದ ಸಣ್ಣ ಮಂದಿರು. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಸಿದ್ದೇಶಿ. ನಾವು ರಾಮನ ಮಂದಿರ ಮಾಡಿದ್ದೀವಿ. ನಾಣ್ಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಹೊಸದಾಗಿ ನಾಣ್ಯನ ಸೇರಿಸಿ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಕಡೆಯಿಂದ ಸೇರಿಸಿ ಕಲೆಕ್ಟ್ ಮಾಡಿ ಒಂದು ರಾಮ ಮಂದಿರನ ಮಾಡಿದ್ದೀವಿ. ಇದಕ್ಕೆಲ್ಲ ಸಪೋರ್ಟಾಗಿ ಸ್ಕೂಲ್ ಹುಡುಗರು ಎಲ್ಲರೂ ಇದ್ದಾರೆ. ನಾವು ಕೈಲಾದಷ್ಟು ಎಷ್ಟಾದ ಅಷ್ಟು ಮಾಡಿದ್ದೀವಿ. ರಾಮನ್ ಟೆಂಪಲ್ MKT ಸ್ಕೂಲಿಂದನೂ ಕಲೆಕ್ಟ್ ಆಗಿದೆ, ಹುಬ್ಳಿಯಿಂದನೂ ಕಲೆಕ್ಟ್ ಆಗಿದೆ. ನಮ್ಮ ಕೈಲಿ ಎಷ್ಟಾದಷ್ಟು ಕಲೆಕ್ಟ್ ಮಾಡಿ ಒಂದು ರಾಮನ್ ಟೆಂಪಲ್ ಮಾಡಿದ್ದೀವಿ. ರಾಮನ್ ಟೆಂಪಲ್ ಮಾಡಿದ ಇಂಪಾರ್ಟ್ಗಿಂತ ನಮ್ಮ ಜೊತೆಯಲ್ಲಿ ರಾಮವರೇ ಇದ್ದಾರೆ. ಹಾಗಾಗಿ ರಾಮನ್ ಟೆಂಪಲ್ ಯಶಸ್ವಿಯಾಗಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಹರಿಹರ ಜನತೆಯ ಎಲ್ಲ ಜನರಿಗೂ ಕೂಡ ನಮಸ್ತೆ. ಈ ಆಕಾರಾಧಾರ್ ಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಹರಿಹರದಲ್ಲಿ ಶ್ರೀ ರಾಮು ಸರ್ ಅವರಿಂದ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ವಿಭಿನ್ನವಾಗಿ ಅನೇಕ ಒಳ್ಳೊಳ್ಳೆ ಸೃಜನಾತ್ಮಕ ಕಲೆಗಳನ್ನು ಮಾಡ್ತಾ ಬಂದಿದ್ದಾರೆ.
ಅವರು ಮಕ್ಕಳಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಕಲೆಯನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ಹೊರ ಹಾಕ್ತಾ ಇದ್ದಾರೆ. ನಿಜಕ್ಕೂ ಇದು ಖುಷಿ ಸಮಾಚಾರ. ಯಾಕೆಂದರೆ ಇಲ್ಲಿ ಸುತ್ತ ನೋಡ್ತಾ ಇರ್ಬೋದು ಮಕ್ಕಳ ಶ್ರೀರಾಮ ಚಿತ್ರಗಳು ಸಹ ನಮಗೆ ಕಾಣ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಡ್ರಾಯಿಂಗನ್ನು ಬಿಡಿಸಿದ್ದಾರೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆ ಆ ಡ್ರಾಯಿಂಗ್ ಮೂಲಕ ಸರ್ ಅವರ ಮಾರ್ಗದರ್ಶನದ ಮೂಲಕ ಅನಾವರಣಗೊಳ್ತಾ ಇದೆ. ನಾಳೆ ನಮ್ಮೆಲ್ಲರ ಸಮಸ್ತ ಕರ್ನಾಟಕ ಜನತೆಯ ಒಂದು ಕನಸಿಗೆ ಸಾಕ್ಷಿಯಾಗಿರ್ತಕ್ಕಂಥ ಶ್ರೀರಾಮನ ಅಯೋಧ್ಯ ಮಂದಿರ, ಶ್ರೀರಾಮನ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದೆಲ್ಲದಕ್ಕೂ ನಮ್ಮ ಕನಸು, ನಮ್ಮ ವರ್ಷಗಳ ಯುಗಾಂತರಗಳಿಂದ ನಮ್ಮ ಹಿಂದೂ ದೇವತೆಯಾಗಿರ್ತಕ್ಕಂಥ ಶ್ರೀರಾಮನ ಪ್ರತಿಷ್ಠಾಪನೆ ನಮಗೆಲ್ಲರಿಗೂ ಖುಷಿಯ ಸಮಾಚಾರ. ನಮ್ಮೆಲ್ಲರ ಪುಣ್ಯ ಇವತ್ತಿನವರೆಗೂ ನಾವು ಈ ಕ್ಷಣದವರೆಗೂ ಇದ್ದೀವಿ ಅಂತಂದರೆ ಆ ಒಂದು ರಾಮನ ಮಂದಿರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ನಾವು ಇಲ್ಲಿವರೆಗೂ ಇರೋದಕ್ಕೂ ತುಂಬ ಇಲ್ಲಿವರೆಗೂ ಇಲ್ಲಿ ತನಕ ನಾವು ಬದುಕಿರೋದಕ್ಕೂ ಸಾರ್ಥಕ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಹರಿಹರದಲ್ಲಿ ಆಕಾರ ಆಧಾರ ಸಂಸ್ಥೆ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ನಾಣ್ಯಗಳಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸುಂದರವಾದ, ಸೃಜನಾತ್ಮಕವಾದ, ಅತ್ಯದ್ಭುತವಾದ ಒಂದು ಕಲಾಕೃತಿ ದೇವಸ್ಥಾನವನ್ನು, ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಉತ್ತರ ಪ್ರದೇಶ ಅಯೋಧ್ಯೆಗೆ ಹೋಗಿ ಆ ಮಂದಿರವನ್ನು ನೋಡೋಕ್ಕಾಗದೇ ಇರ್ಬೋದು, ಟಿ ವಿಗಳಲ್ಲಿ ನೋಡಿದ್ದೀವಿ. ಬಟ್ ಈಗ ನಮ್ಮ ಕಣ್ಮುಂದೆ ನಿಮಗೆಲ್ಲ ಕಾಣಿಸ್ತಾ ಇದೆ. ನಾಣ್ಯಗಳಲ್ಲಿ ಅಯೋಧ್ಯ ಮಂದಿರ ನಿರ್ಮಾಣ ಆಗಿದೆ. ಸುಮಾರು 35,000 ನಾಣ್ಯಗಳನ್ನು ಇಲ್ಲಿ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಕಾಯಿನ್ಗಳನ್ನು, ಎಲ್ಲ ರೀತಿ ಕಾಯಿನ್ಗಳನ್ನು ಯೂಸ್ ಮಾಡಿ ತುಂಬ ಅದ್ಭುತವಾಗಿರ್ತಕ್ಕಂಥ, ಸುಂದರವಾಗಿರ್ತಕ್ಕಂಥ ಕಲಾಕೃತಿಯನ್ನು ಶ್ರೀರಾಮು ಸರ್ ಅವರು ಮತ್ತು ಅವರ ಮಾರ್ಗದರ್ಶನದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸೇರಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಮ್ಮ ಹರಿಹರದಲ್ಲಿ ಎಲ್ಲ ಜನತೆಯೂ ಕೂಡ ಬಂದು ಈ ನಾಣ್ಯಗಳಿಂದ ನಿರ್ಮಿತವಾದ ರಾಮ ಮಂದಿರವನ್ನು ವೀಕ್ಷಣೆ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ. ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿ ಪ್ರತಿ ಹಂತದಲ್ಲೂ ಕೂಡ ಮಕ್ಕಳಿಗೆ ಮಾರ್ಗದರ್ಶಕರಾಗಿರಲಿ. ಒಂದು ರಾಮನ, ಒಂದು ಶ್ರೀರಾಮನ ಒಂದು ಸಂಕಲ್ಪನೂ ಸಹ, ಯಾಕೆಂದರೆ ಅವ್ರ ಹೆಸರೇ ರಾಮು ಸರ್ ಅಂತ, ಆ ಶ್ರೀರಾಮನ ಸಂಕಲ್ಪ ಇಲ್ಲಿ ಸಾಕಾರವಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ ಅಂತ. ನಾನು MKIT CBSE ಶಾಲೆಯಲ್ಲಿ 6ನೇ ತರಗತಿಯನ್ನು ಓದುತ್ತಿದ್ದು ಆಕಾರ್ ಆಧಾರ್ ಎಂಬ ಸಂಸ್ಥೆಯಲ್ಲಿ ಚಿತ್ರಕಲಾ ಮತ್ತು ಮೂರ್ತಿಕಲಾವನ್ನು ಕಲಿಯುತ್ತಿದ್ದೇವೆ. ಇಂದು ನಮ್ಮ ಹರಿಹರದಲ್ಲಿ ನಾಣ್ಯದಿಂದ ಒಂದು ಚಿಕ್ಕದಾದ ರಾಮ ಮಂದಿರವನ್ನು ನಮ್ಮ ರಾಮು ಸರ್ ಅವರು ಮಾಡಿದ್ದಾರೆ. ಇದಕ್ಕೆ ಒಂದು ಡ್ರಾಯಿಂಗನ್ನು ಡಿಸ್ಪ್ಲೇ ಮಾಡಬೇಕಂತ ಇದ್ದರು ಸರು, ನಮಗೆಲ್ಲ ತಿಳಿಸಿದರು. ಆ ಮೂಲಕ ನಾನು ಒಂದು ಡ್ರಾಯಿಂಗ್ ಮಾಡಿದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಸುಮಾರು 2 ದಿವಸ ಟೈಮ್ ತೊಗೊಂಡಿದ್ದೀನಿ. ಇದರಲ್ಲಿ ರಾಮ ಜನ್ಮದಿಂದ ಅವರ ಅಂತ್ಯವರೆಗೂ ಏನೇನು ನಡೆದಿದೆ ಅದೆಲ್ಲ ಘಟನೆಗಳು ಈ ಒಂದು ಡ್ರಾಯಿಂಗಲ್ಲಿ ಮಾಡಿದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುಕ್ತಾ. ನಾನು 8ನೇ ತರಗತಿ C ವಿಭಾಗದಲ್ಲಿ ಓದ್ತಿದ್ದೀನಿ. ಚಿತ್ರಕಲಾ ಹಾಗೂ ಮೂರ್ತಿಕಲಾ ಕಲಿಕಾ ಶಾಲೆ ಕಲಿಯುತ್ತಿದ್ದು ಆಕಾರದ ಸಂಸ್ಥೆಯಲ್ಲಿ ಇರುತ್ತಿದ್ದೇನೆ. ಇದು ಆಂಜನೇಯ ಚಿತ್ರ. ಇದರೊಳಗೆ ರಾಮ ಎಂದು ಬರೆದಿದ್ದಾರೆ. ಇದರಲ್ಲಿ ಎಷ್ಟು ರಾಮ ಎಂದು ಬರೆದಿದ್ದಾರೆ? 3556 ಅಕ್ಷರಗಳಿವೆ ರಾಮ ಎಂದು ಬರೆದಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ರಕ್ಷಾ ಅಂತ. ನಾನು MKIT ಶಾಲೆಯಲ್ಲಿ 8ನೇ ತರಗತಿ ಓದ್ತಿದ್ದೇನೆ. ನಾನು ಆಕಾರದ ಸಂಸ್ಥೆಯಲ್ಲಿ ಚಿತ್ರಕಲಾ ಮತ್ತು ಮೂರ್ತಿಕಲಾನ ಕಲಿತಿದ್ದೇನೆ. ನಾನು ಈ ರಾಮನ ಅಕ್ಷತೆಯಿಂದ ಮಾಡೋಕ್ಕೆ ಕಾರಣ ಏನಂದರೆ, ರಾಮನ್ನೆಲ್ಲರೂ ಅನ್ನದಾತ ಅಂತಲೇ ಕರೀತಾರಲ್ಲ, ಅದಕ್ಕೆ ರಾಮನ ಅಕ್ಕಿಯಿಂದ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಬಂದಿದ್ದಕ್ಕೆ ನಾನು ಇದನ್ನು ಅಕ್ಕಿಯಿಂದ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನನ್ನ ಹೆಸರು ಕರಣ್ KN. ನಾನು MKT ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದುತ್ತಿದ್ದೇನೆ, 7ನೇ ತರಗತಿ. ನಾನು ಕಲಿಯುತ್ತಿದ್ದ ಶಾಲೆ ಹೆಸರು ಆಕಾರ್ ಆಧಾರ್. ಚಿತ್ರಕಲಾ ಮತ್ತು ಮೂರ್ತಿಕಲಾ ಕಲಿಕಾ ಶಾಲೆಯಲ್ಲಿ ಕಲಿತಿದ್ದೇನೆ. ಇದು ನನ್ನ ಸ್ನೇಹಿತರು ಬಿಡಿಸಿದ ಚಿತ್ರ, ಹಾಗೆ ಇದು ನಾನು ಬಿಡಿಸಿದ ಚಿತ್ರ. ಧನ್ಯವಾದಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ.
ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.